ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರೇ ಹೇಳ್ತಾ ಇದ್ರು. KN ರಾಜಣ್ಣ ಸೇರಿದಂತೆ ಅನೇಕ ನಾಯಕರು ಮುನ್ನುಡಿಯನ್ನು ಬರೆದಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿನ ನವೆಂಬರ್ ಕ್ರಾಂತಿ ಈಗ ಡಿಸೆಂಬರ್ಗೆ ಶಿಫ್ಟ್ ಆಗಿದೆ. ಸಿಎಂ ಜೊತೆ ಸಂಧಾನ ಮಾತುಕತೆ ಬಳಿಕ ಹೈಕಮಾಂಡ್ಗೆ DK ಕರೆ ಮಾಡಿದ್ದಾರೆ. KC ವೇಣುಗೋಪಾಲ್ ಜೊತೆ ಫೋನ್ನಲ್ಲಿ DK ಶಿವಕುಮಾರ್ ಮಾತುಕತೆ ಚರ್ಚೆ ಮಾಡಿದ್ದಾರೆ. ಅಧಿವೇಶನದವರೆಗೂ ಕಾಯಿರಿ ಅಂತ KC ವೇಣುಗೋಪಾಲ್ ಹೇಳಿದಾರಂತೆ DK ಶಿವಕುಮಾರ್ಗೆ. ಇನ್ನು ಅಧಿವೇಶನದ ನಂತರ ಇಬ್ಬರನ್ನೂ ಕರೆಸಿ ಮಾತಾಡುವಂತಹ ಭರವಸೆ ಈಗ ಹೈಕಮಾಂಡ್ ಕೊಟ್ಟಿದೆ DK ಶಿವಕುಮಾರ್ಗೆ. ಸದ್ಯದ ಮಟ್ಟಿಗೆ ಟಗರು ಹಾಗೂ ಬಂಡೆ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಹಾಕಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿನ ನವೆಂಬರ್ ಕ್ರಾಂತಿ ಈಗ ಡಿಸೆಂಬರ್ಗೆ ಶಿಫ್ಟ್ ಆಗಿದೆ. ಯಾಕಂದರೆ ಅಧಿವೇಶನದ ಮುಂಚೆನೇ ಎಲ್ಲಾದರೂ ಒಂದಿಷ್ಟು ಗೊಂದಲಗಳಾಗ್ಬಿಟ್ರೆ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಒಳ್ಳೆ ಮೆಗಾ ಪ್ಲ್ಯಾನ್ನೇ ಮಾಡಿದಂತೆ ಕಾಣಿಸ್ತಾ ಇದೆ. ಎಸ್ ಆನಂದ್, ಈಗ ಅಧಿವೇಶನದವರೆಗೂ ಕಾಯಿರಿ, ಆಮೇಲೆ ಒಂದಿಷ್ಟು ಕುತ್ಕೊಂಡು ಚರ್ಚೆ ಮಾಡೋಣ ಅನ್ನುವಂತಹ ಮೆಸೇಜನ್ನು ಹೈಕಮಾಂಡ್ ಈಗ ರವಾನೆ ಮಾಡಿದೆ. ಅಂದರೆ ಇದು ವಿಪಕ್ಷದವರ ಒಂದು ಬಾಯಿಗೆ ಆಹಾರ ಆಗಬಾರ್ದು, ಆ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಪ್ಲ್ಯಾನ್ ಮಾಡಿದೆ ಹೆಂಗೆ ಅಂತ? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ವಿಪಕ್ಷದವರಲ್ಲ ಮಾತ್ರವಲ್ಲ, ಇಡೀ ರಾಜ್ಯದ ಜನ ಇವರಿಬ್ಬರ ಒಂದು ಕುರ್ಚಿ ಕದನದಿಂದ ಬೇಸತ್ತವಾಗಿರ್ತಕ್ಕಂಥದ್ದು. ಹಾಗಾಗಿ CM DCM ಇಬ್ಬರಿಗೂ ಕೂಡ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಮಾಡಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ತೀರ್ಮಾನವನ್ನ ಮಾಡಿ ತದನಂತರ ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ರು. ಅದರಂತೆ ನಿನ್ನೆ CM DCM ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿರ್ತಕ್ಕಂಥದ್ದು. ನಾವಿಬ್ಬರು ಕೂಡ ಚೆನ್ನಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದರೆ ಆ ಮೂಲಕ ವಿಪಕ್ಷ ನಾಯಕರ ಒಂದು ಮಾತೇನಿದೆ ಅವ್ರಿಗೆ ಬಾಯಿ ಮುಚ್ಚತಕ್ಕಂಥ ಒಂದು ಕೆಲಸವನ್ನು ಕೂಡ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇವರು ಮೇಲ್ನೋಟಕ್ಕೆ ಜೋಡೆತ್ತುಗಳಂತ ಕಂಡು ಬರ್ತಾ ಇದ್ರು ಕೂಡ ಅವರ ಒಳಗೊಳಗೆ ಇರ್ತಕ್ಕಂಥ ಅಂತರ್ಬೇಗುದೇನಿದೆ ಅದೇ ಪದೇ ಪದೇ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಈ ಕಡೆ CM ಮತ್ತೆ DCM ಅವ್ರದೇ ಆದಂತ ಒಂದು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಈಗ ಎಂಟ್ರಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ಒಂದು ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲ ಈಗ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ KC ವೇಣುಗೋಪಾಲ್ ಅವರಿಗೆ DK ಶಿವಕುಮಾರ್ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ. ಅಧಿವೇಶನದವರೆಗೂ ಕೂಡ ಕಾಯಿರಿ ಅನ್ನೋ ಒಂದು ಸಂದೇಶವನ್ನು DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ನವೆಂಬರ್ ಕ್ರಾಂತಿ ಏನಿದೆ ಇದು ಈಗ ಡಿಸೆಂಬರ್ಗೆ ಶಿಫ್ಟ್ ಆಗಿದೆ. ಡಿಸೆಂಬರ್ನಲ್ಲೇ ಏನಾದರೂ ಮಾಡಿ ಕುರ್ಚಿಯನ್ನು ಪಡೆದುಕೊಳ್ಳಲೇಬೇಕು ಅಂತ DCM DK ಶಿವಕುಮಾರ್ ಅವರು ಪಣ ತೊಟ್ಟಿರ್ತಕ್ಕಂಥದ್ದು. ಹಾಗಾಗಿ KC ವೇಣುಗೋಪಾಲ್ ಅವರ ಮೇಲೂ ಕೂಡ ಒತ್ತಡ ಆಗ್ತಕ್ಕಂಥ ಒಂದು ತಂತ್ರಕ್ಕೆ ಈಗ DK ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.